ನಮಸ್ಕಾರ ಮಕ್ಕಳೇ, ಇದು ಗಣಿತ 8ನೇ ತರಗತಿ ಭಾಗ 1 ಕನ್ನಡ ಮಾಧ್ಯಮ ಅಧ್ಯಾಯ 4 ಚತುರ್ಭುಜಗಳ ಪರಿಚಯ. ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ 4.1ರಲ್ಲಿ ಒಂದೊಂದಾಗಿ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅನ್ನೋ ಆಪ್ಷನ್ ಅನ್ನು ಆರಿಸಿಕೊಳ್ಳಿ. ಯಾಕಂದರೆ ಇದರಲ್ಲಿ 6, 7, 8 ಎಲ್ಲ ಅಭ್ಯಾಸಗಳನ್ನು ಬಿಡಿಸಲು ಪ್ರಯತ್ನಿಸಿರುತ್ತೇವೆ. ಇಲ್ಲಿ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ. ಇಲ್ಲಿ 1ನೇ ಚಿತ್ರ ನೋಡಿ, ಇಲ್ಲಿ ಒಳಗಡೆ ಹೋಗಿದೆ ಒಂದು ಕೋನ. ನೆಕ್ಸ್ಟ್ 2ನೇ ಚಿತ್ರ ನೋಡಿ, ಇದು ಒಂದು ಕೈಟ್ ತರ ಇದೆ. ಇದು 2 ವೃತ್ತಗಳು ಸೇರಿದಾವೆ. ಇಲ್ಲಿ ನಕ್ಷತ್ರ ಇದೆ. ಇಲ್ಲಿ 2 ರೌಂಡ್ಗಳು ಸೇರಿದಾವೆ. ಇಲ್ಲಿ ಕೆಲವು ವಕ್ರರೇಖೆಗಳು ಇದರಲ್ಲಿ ಇದಾವೆ. ಹಾಗಾಗಿ ಕೆಳಗಿನ ಅಂಶಗಳ ಆಧಾರದಿಂದ ಪ್ರತಿಯೊಂದನ್ನು ವರ್ಗೀಕರಿಸಿ ಅಂತಾನೆ. ಸರಳ ವಕ್ರರೇಖೆಗಳು ಯಾವುವು ಅಂತ ಮೊದಲೇ ಸರಳ ವಕ್ರರೇಖೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹಾಳೆಯಿಂದ ಮೇಲೆ ಎತ್ತದೆ. ಈಗ ಹಿಂಗೆ ಮೇಲೆತ್ತಬಾರ್ದು, ಅದನ್ನು ಮೇಲೆತ್ತಬಾರ್ದು, ಎತ್ತದೆ ಹಲವಾರು ಬಿಂದುಗಳನ್ನು ಸೇರಿಸಿದಾಗ ಯಾವುದೇ ರೇಖೆಯ ಮೇಲೆ ಮತ್ತೆ ಚಲಿಸದಂತೆ ಅಂತಾನೆ. ಹಿಂಗೆ ಹೋಗ್ಬೇಕಾದ್ರೆ ಮತ್ತೆ ಈ ರೀತಿ ಮತ್ತೆ ನಾವು ಚಲಿಸಬಾರ್ದು, ಬೇರೆ ರೇಖೆ ಮೇಲೆ ಚಲಿಸಬಾರ್ದು. ಇದು ತಪ್ಪು. ಸುಮ್ಮನೆ ಈ ರೀತಿ ಹೋಗಿ ಹಿಂಗಿರ್ಬೋದು. ಮತ್ತೆ ಚಲಿಸದಂತೆ ಪಡೆಯುವ ರೇಖೆಯನ್ನ ನಾವು ಸರಳ ವಕ್ರರೇಖೆ ಅಂತ ಕರಿತೀವಿ. ಈಗ ಇದರಲ್ಲಿ ಸರಳ ವಕ್ರರೇಖೆಗಳಂದ್ರೆ ಅವು 1, 2 ಇದು ಬರಲ್ಲ. ಅಲ್ಲೇ ಬೇರೆ 2 ಇದಾವೆ ಇದ್ರಾಗೆ. ಇದು ಅಷ್ಟೇ, ಒಂದ್ರ ಮೇಲೆ ಒಂದು ಹೋಗ್ಬಿಟ್ಟಿದೆ, ಹಾಗಾಗಿ ಇದು ಬರಲ್ಲ. ಆಮೇಲೆ 5 ಇದು ಬರುತ್ತೆ, 6 ಇದು ಬರುತ್ತೆ, 7 ಇದು ಬರುತ್ತೆ. ಇದು ಬರೋದಿಲ್ಲ, ಯಾಕಂದ್ರೆ ಇಲ್ಲಿ 3 ರೇಖೆಗಳು ಸೇರಿದವೆ, ಹಾಗಾಗಿ ಇದು ಬರೋದಿಲ್ಲ. ಯಾವ್ಯಾವು? 1ನೇದು, 2ನೇದು, 5ನೇದು, 6ನೇದು, 7ನೇದು. 1, 2, 5, 6, 7. ಓಕೆ. ನೆಕ್ಸ್ಟ್ ಸರಳ ಆವೃತ ವಕ್ರರೇಖೆ. ಆವೃತ ಅಂದ್ರೆ ಇದು ಪೂರ್ತಿ ಮುಚ್ಕೊಂಡಿರೋ ಒಂದು ಆಕೃತಿ. ಇದು ಪೂರ್ತಿ ಮುಚ್ಚಿದೆ. 1, 2 ಇವು 2 ಆಕೃತಿಗಳು ಬಂದಿರೋದ್ರಿಂದ ಇದು ಬರಲ್ಲ. ಇದು ಕೂಡ ಬರೋದಿಲ್ಲ. ಇದು ಬರುತ್ತೆ 1, 2, 5, 6, 7. ಇದು ಬರೋದಿಲ್ಲ. ಅಲ್ಲೇ ಇಲ್ಲಿ 2 ಮುಚ್ಚಿದ ಆಕೃತಿಗಳಿದಾವೆ, ಹಾಗಾಗಿ ಇದು ಬರೋದಿಲ್ಲ. ಸೇಮ್ 1ನೇದಕ್ಕೆ ಏನ್ ಉತ್ತರನೋ ಬಿನೇದಕ್ಕೂ ಅದೇ ಉತ್ತರ. ನೆಕ್ಸ್ಟ್ ಬಹುಭುಜ ಅಂತ ಕೇಳ್ತಾನೆ. ಇಲ್ಲಿ ಬಹುಭುಜ ಅಂದ್ರೆ ಏನು ಅನ್ನೋದು ಮೊದಲು ನೋಡ್ಕೊಳ್ಳೋಣ. ರೇಖಾಖಂಡಗಳಿಂದ ಅಂದ್ರೆ ನೇರವಾದ ರೇಖೆಗಳು, ಈ ರೀತಿ ನೇರವಾದ ರೇಖೆ ಇರಬೇಕು, ಸೇರಿಸುವಿಕೆಯಿಂದ ಉಂಟಾದ ಸರಳವಾದ ಆವೃತ ವಕ್ರಾಕೃತಿ ಅಂತಾನೆ. ರೇಖಾಖಂಡಗಳ ಸೇರಿಸುವಿಕೆಯಿಂದ ಉಂಟಾದ ಸರಳವಾದ ಆವೃತ ವಕ್ರಾಕೃತಿ ಅಂತ ಹೇಳ್ತಾನೆ. ಇದರಲ್ಲಿ ರೇಖಾಖಂಡಗಳು ಇರತಕ್ಕಂಥ ಇದೊಂದು ರೇಖಾಖಂಡ, ಇದು ರೇಖಾಖಂಡ, ಇದು ರೇಖಾಖಂಡ, ಇದು ರೇಖಾಖಂಡ, ಇದು ರೇಖಾಖಂಡ. ಹಾಗಾಗಿ ಇದು ಬಹುಭುಜ ಆಗುತ್ತೆ. ಇದು ಕೂಡ ಬಹುಭುಜ ಆಗುತ್ತೆ. ಇದು ಬಹುಭುಜ ಆಗಲ್ಲ, ಯಾಕಂದ್ರೆ ಇವು ರೇಖಾಖಂಡಗಳಲ್ಲ, ಇವು ವಕ್ರರೇಖೆಗಳು. ಇಲ್ಲಿ ಬಹಳಷ್ಟು ಒಂದ್ರ ಮೇಲೆ ಒಂದು ಹೋಗಿರೋದ್ರಿಂದ ಇದು ಬಹುಭುಜ ಅಲ್ಲ. ಇಲ್ಲಿ ಇದು ಕೂಡ ವಕ್ರರೇಖೆ ಇರೋದ್ರಿಂದ ಇದರಲ್ಲಿ ರೇಖಾಖಂಡಗಳಿಲ್ಲ. ಇವ್ಯಾವುದರಲ್ಲೂ ರೇಖಾಖಂಡಗಳಿಲ್ಲ. 1ನೇದು 2ನೇದು ಅಷ್ಟೇ. ನೆಕ್ಸ್ಟ್ ಬಹಿರ್ವಕ್ರ ಬಹುಭುಜ. ಬಹಿರ್ವಕ್ರ ಬಹುಭುಜ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಬಹುಭುಜದ ಒಳಗಿರುವ ಯಾವುದೇ 2 ವಿಭಿನ್ನ ಬಿಂದುಗಳನ್ನು ಸೇರಿಸುವ ವಕ್ರ ರೇಖಾಖಂಡವು ಪೂರ್ಣವಾಗಿ ಅದರೊಳಗೆ ಇರುತ್ತದೆ. ಅಂದ್ರೆ ಕರ್ಣದ ಯಾವ ಭಾಗವು ಬಹುಭುಜದ ಹೊರಗೆ ಇರುವುದಿಲ್ಲ ಅಂತ. ಇಲ್ಲಿ ನಾವು ಈ ಚಿತ್ರಗಳನ್ನು ಗಮನಿಸಿದಾಗ ನಾವು ಇದೊಂದು ಮಾತ್ರ ನಮಗೆ ಬಹಿರ್ವಕ್ರ ಬಹುಭುಜವಾಗಿ ಕಾಣುತ್ತೆ. ಯಾಕಂದ್ರೆ ಇಲ್ಲಿ ಒಳಗಿನ ಬಿಂದುಗಳನ್ನು ಎಲ್ಲಿ ಸೇರಿಸಿದ್ರು ಅದು ಒಳಗೆ ಇರುತ್ತೆ. ಆದ್ರೆ ಇಲ್ಲಿ ನೋಡಿ, ಈ ಒಂದು ಆಕೃತಿಯಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ ಸೇರಿಸಿದೀವಿ ಅಂದ್ರೆ ಈ ಒಂದು ಗೆರೆ ಹೊರಗೆ ಉಳಿತತೆ. ಹಾಗಾಗಿ ಇದೊಂದು ನಾವು ಬಹಿರ್ವಕ್ರ ಬಹುಭುಜ ಅಂತ ಕರಿಬಹುದು. ಇವೆಲ್ಲವೂ ರೇಖಾಖಂಡಗಳಿಂದ ಆಗಿಲ್ಲ, ಹಾಗಾಗಿ ಇದು ಬಹುಭುಜ ಅನ್ನೋಕ್ಕಾಗಲ್ಲ. ಇದೊಂದು 2ನೇದು ಇದಕ್ಕೆ ಉತ್ತರ ಡಿ. ನೆಕ್ಸ್ಟ್ ಸಿನೇದು ಅಂತರ್ವಕ್ರ ಬಹುಭುಜ ಅಂತ. ಇದು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕರ್ಣದ ಯಾವ ಭಾಗವು ಅಥವಾ ಯಾವುದೇ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಬಹುಭುಜದ ಹೊರಗೆ ಬಂದರೆ ಅದು ಅಂತರ್ವಕ್ರ ಬಹುಭುಜ. ಈಗ ನಾವು ಈ ಒಂದು ಆಕೃತಿಗಳನ್ನು ಗಮನಿಸಿದಾಗ ಇದರಲ್ಲಿ ನಾವು ಕರ್ಣವನ್ನ ಅಂದ್ರೆ ಒಂದು ಬಿಂದು ಇನ್ನೊಂದು ಬಿಂದು ಸೇರಿಸಿದಾಗ ಇಲ್ಲಿ ಹೊರಗಡೆ ಬರ್ತಾ ಇದೆ ಈ ರೇಖೆ. ಹಾಗಾಗಿ ಇದೊಂದು
ಅಂತರ್ವಕ್ರ ಬಹುಭುಜ ಅಂತ. ಅಂತರ್ವಕ್ರ ಅಂದ್ರೆ ಒಳಗಡೆ ಹೋಗಿದೆ, ಒಳಗಡೆ ವಕ್ರವಾಗಿದೆ ಅಂತ. ಇಲ್ಲಿ ಒಂದೇ ಚಿತ್ರ ಮಾತ್ರ ಇದಕ್ಕೆ ಉತ್ತರವಾಗಿ ಬರುತ್ತೆ ಅಂತ. ನೆಕ್ಸ್ಟ್ 5ನೇ ಲೆಕ್ಕ, ನಿಯಮಿತ ಬಹುಭುಜ ಎಂದರೇನು? ಈ ಕೆಳಗಿನ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳನ್ನು ಹೆಸರಿಸಿ. 3 ಬಾಹುಗಳು, 4 ಬಾಹುಗಳು, 6 ಬಾಹುಗಳು. ಈಗ ಬಹುಭುಜ, ನಿಯಮಿತ ಬಹುಭುಜ ಅಂದ್ರೇನು ಅಂದ್ರೆ ಸಮಬಾಹು ಮತ್ತು ಸಮಕೋನೀಯ ಆಕೃತಿಗಳನ್ನೇ ನಿಯಮಿತ ಬಹುಭುಜಗಳು ಅಂತ ಹೇಳ್ತಾರೆ. ಆದ್ರೆ ನಿಯಮಿತ ಬಹುಭುಜದಲ್ಲಿ ಬಾಹುಗಳು ಸಮ ಇರ್ತವೆ, ಕೋನಗಳು ಕೂಡ ಸಮ ಇರ್ತವೆ. ಇಲ್ಲಿ 3 ಬಾಹುಗಳು ಹೊಂದಿರತಕ್ಕಂತ ನಿಯಮಿತ ಬಹುಭುಜ ಅಂದ್ರೆ ತ್ರಿಭುಜ. ಅಂದ್ರೆ 4 ಬಾಹುಗಳನ್ನ ಹೊಂದಿರತಕ್ಕಂತ ಇದು ಸಮಬಾಹು ತ್ರಿಭುಜ ಅಂತ ನಾವು ಕರಿಬಹುದು. 4 ಬಾಹುಗಳನ್ನ ಹೊಂದಿರತಕ್ಕಂತ ನಿಯಮಿತ ಬಹುಭುಜ ಅಂದ್ರೆ ಚೌಕ. 6 ಬಾಹುಗಳನ್ನ ಹೊಂದಿರತಕ್ಕಂತ ನಿಯಮಿತ ಬಹುಭುಜದ ಹೆಸರು ನಿಯಮಿತ ಷಡ್ಭುಜ ಅಂತ ಹೇಳ್ಬೋದು. ನೆಕ್ಸ್ಟ್ 6ನೇ